ಎಲ್ರಿಗೂ ನಮಸ್ಕಾರ. ನಾನು ಕಾಂಚನ. ಇವತ್ತಿನ ವಿಡಿಯೋನಲ್ಲಿ ನಾವು ಒಬ್ಬ ರಾಣಿ ಬಗ್ಗೆ ತಿಳ್ಕೊಳ್ಳೋಣ. ಇತಿಹಾಸದ ದಾಖಲೆಗಳಲ್ಲಿ ರಾಜರುಗಳ ಬಗ್ಗೆ ನಮ್ಗೆ ಪೂರ್ತಿ ವಿಷಯಗಳು ಸಿಗುತ್ತೆ. ಆದ್ರೆ ರಾಣಿಯರ ಬಗ್ಗೆ ಅಷ್ಟೊಂದು ವಿವರವಾದ ದಾಖಲೆಗಳು ನಮ್ಗೆಲ್ಲೂ ಸಿಗೋದಿಲ್ಲ. ಅಕಸ್ಮಾತ್ ಸಿಕ್ರು ಬೆರಳೆಣಿಕೆ ಅಷ್ಟೇ. ರಾಣಿಯರ ಬಗ್ಗೆ ನಮ್ಗೆ ಪೂರ್ತಿ ವಿವರಗಳು ಎಲ್ಲೂ ಸಿಗೋದಿಲ್ಲ. ಹಾಗೇನೆ ಯಾವ್ದಾದ್ರು ಒಂದು ಪ್ರದೇಶದಲ್ಲಿ ರಾಜ ಇಲ್ಲ ಅಂತ ಗೊತ್ತಾದ್ರೆ, ರಾಣಿ ಮಾತ್ರ ಆಡಳಿತ ನಡ್ಸ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ಗೊತ್ತಾದ್ರೆ, ಒಬ್ಬ ಹೆಣ್ಣು ಏನ್ ತಾನೇ ಮಾಡೋದಕ್ ಸಾಧ್ಯ ಅಂತ ಹೇಳಿ ಯುದ್ಧ ಮಾಡೋದಕ್ ಹೋಗೋರೆ ಹೆಚ್ಚು, ಅಥವಾ ಆ ಪ್ರದೇಶನ ವಶಪಡಿಸ್ಕೊಳ್ಬೇಕು ಅಂತ ಬಯಸೋರೆ ಹೆಚ್ಚು ಅಲ್ವಾ. ಸೊ ಅದೇ ರೀತಿಯಾಗಿ ಮೊಹಮ್ಮದ್ ಗೋರಿನು ಸಹ ನಮ್ಮ ಭಾರತದ ಒಬ್ಬ ರಾಣಿ ಜೊತೆ ಯುದ್ಧ ಮಾಡೋದಕ್ ಹೋಗಿ ಆ ರಾಣಿ ಯುದ್ಧನ ನೋಡಿ ಜೀವ ಉಳ್ಕೊಂಡ ಸಾಕಪ್ಪ ನನ್ಗೆ ಅಂತ ಹೇಳಿ ಹೆದರ್ಕೊಂಡು ಯುದ್ಧ ಭೂಮಿಯಿಂದಾನೇ ಓಡೋಗ್ತಾನೆ ಅವನು. ಆ ರಾಣಿ ಯುದ್ಧ ಭೂಮಿನಲ್ಲಿ ತನ್ನ ಎಳೆ ಮಗನನ್ನ ಎತ್ಕೊಂಡು ಯುದ್ಧ ಮಾಡ್ತಾಳೆ. ಮತ್ತೆ ಇನ್ಯಾವತ್ತನೋ ಮೊಹಮ್ಮದ್ ಗೋರಿ ಆ ಪ್ರದೇಶದ ಮೇಲೆ ದಾಳಿ ಮಾಡೋದಕ್ಕೆ ಹೋಗೋದಿಲ್ಲ ಅವನು. ಅಂತ ಭಯನ ಅವನ ಮನಸ್ಸಿನಲ್ಲಿ ಹುಟ್ಟಾಕದಂತ ಒಬ್ಬ ರಾಣಿ ಬಗ್ಗೆ ಇವತ್ತಿನ ವಿಡಿಯೋನಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ಕಾಂಚನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೇನೆ ಇವತ್ತಿನ ವಿಡಿಯೋನಲ್ಲಿ ಮೊಹಮ್ಮದ್ ಗೋರಿನ ಸೋಲಿಸಿದಂತ ಆ ರಾಣಿ ಯಾರು ಅಂತ ಹೇಳಿ ತಿಳ್ಕೊಳ್ತಾ ಹೋಗೋಣ ಬನ್ನಿ. ನಾವಿವತ್ತು ಯಾವ ರಾಣಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೊರಟಿದೀವಿ ಅಂದ್ರೆ, ರಾಣಿ ನಾಯಕಿ ದೇವಿ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ರಾಣಿ ನಾಯಕಿ ದೇವಿ ಬಗ್ಗೆ ನಮ್ಗೆ ಪೂರ್ತಿಯಾದಂತ ವಿವರಗಳು ಅಥವಾ ಇತಿಹಾಸದ ದಾಖಲೆಗಳು ಎಲ್ಲೂ ಸಿಗೋದಿಲ್ಲ. ನಾನು ಅವಾಗ್ಲೇ ಹೇಳ್ದಂಗೆ ರಾಣಿಯರ ಬಗ್ಗೆ ನಮ್ಗೆ ಹೆಚ್ಚಿಗೆ ದಾಖಲೆಗಳು ಸಿಗೋದಿಲ್ಲ. ಸೊ ನಾಯಕಿ ದೇವಿ ಬಗ್ಗೆ ಹೇಳ್ಬೇಕು ಅಂದ್ರೆ, ಈಕೆ ಒಬ್ಬ ಪರಮಾರ್ದಿನನ ಮಗಳು ಅಂತ ಹೇಳ್ತಾರೆ. ಈ ಪರಮಾರ್ದಿನರು ಕದಂಬರ ಗೋವಾ ಶಾಖೆ ಆಡಳಿತಗಾರರಾಗಿರ್ತಾರೆ. ಈ ವಂಶದಲ್ಲಿ ಬಂದಂತ ಪೆರಮಡಿ ವರ್ಜದೇವನ ಮಗಳು ಈ ನಾಯಕಿ ದೇವಿ ಅಂತ ಹೇಳ್ತಾರೆ. ಈ ಪೆರಮಡಿ ವರ್ಜದೇವ ತನ್ನ ಮಗಳು ನಾಯಕಿ ದೇವಿಗೆ ಚಿಕ್ಕ ವಯಸ್ಸಿಂದನೇ ಕತ್ತಿವರ್ಸೆ, ಅಶ್ವದಳ, ಸೇನಾ ವ್ಯವಸ್ಥೆ, ರಾಜತಾಂತ್ರಿಕತೆ ಮತ್ತೆ ರಾಜ್ಯಭಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲಾ ತರಹದ ವಿಷಯದಲ್ಲೂ ಕೂಡ ಆಕೆಗೆ ತರಬೇತಿ ಕೊಟ್ಟಿರ್ತಾನೆ. ಒಬ್ಬ ಶಕ್ತಿಶಾಲಿ ಧೈರ್ಯವಂತ ಮಗಳಾಗಿ ಆಕೆನ ಬೆಳೆಸಿರ್ತಾನೆ. ನಂತರ ಈಕೆನ ಗುಜರಾತ್ನ ಚಾಲುಕ್ಯರು ಅಥವಾ ಸೋಲಂಕಿ ವಂಶದಲ್ಲಿ ಬರುವಂತ ರಾಜ ಅಜಯಪಾಲನಿಗೆ ಈ ನಾಯಕಿ ದೇವಿನ ಕೊಟ್ಟು ಮದುವೆ ಮಾಡ್ತಾರೆ. ಅವರಿಬ್ಬರಿಗೂ ಎರಡನೇ ಮೂಲರಾಜ ಮತ್ತೆ ಎರಡನೇ ಭೀಮದೇವ ಅನ್ನೋ ಇಬ್ರು ಗಂಡ್ ಮಕ್ಳಿರ್ತಾರೆ. ಆದ್ರೆ ನಂತರದಲ್ಲಿ ವಯಜಲದೇವ ಅನ್ನೋನು ನಾಯಕಿ ದೇವಿ ಗಂಡನನ್ನ ಅಂದ್ರೆ ರಾಜ ಅಜಯಪಾಲನನ್ನ ಸಾಯಿಸ್ಬಿಡ್ತಾನೆ. ಆಗ ತನ್ನ ಗಂಡನ ಆಕಸ್ಮಿಕ ಮರಣ ಆಗಿದ್ರಿಂದ ನಾಯಕಿ ದೇವಿಗೆ ಒಂದು ದೊಡ್ಡ ಸವಾಲೆ ಎದುರಾಗುತ್ತೆ. ಏನಂದ್ರೆ ಆ ಕಡೆ ಗಜನಿನಲ್ಲಿ ಹೊಸ ತೊಂದರೆಗಳು ಹುಟ್ಕೊಳ್ತವೆ. 12ನೇ ಶತಮಾನದ ಮಧ್ಯಕಾಲದಲ್ಲಿ ಅಫ್ಘಾನ್ ನಲ್ಲಿರೋ ಒಂದು ಸಮುದಾಯದವರು ಸುರಿ ಮುಖ್ಯಸ್ಥರ ಜೊತೆಗೆ ಪ್ರತಿಭಟನೆ ಮಾಡ್ತಿರ್ತಾರೆ. ಆ ಪ್ರತಿಭಟನೆಯಿಂದ ಗಜನಿ ಸಾಮ್ರಾಜ್ಯಕ್ಕೆ ಭಾರಿ ಹೊಡೆತ ಬೀಳುತ್ತೆ. ಈ ಪ್ರತಿಭಟನೆ ಮಾಡುವಂತ ಸಮುದಾಯದವರು ಅಥವಾ ಬಂಡಾಯಕಾರರಿದಾರಲ್ಲ, ಇವ್ರು ಬೇರೆ ಯಾರು ಅಲ್ಲ, ಗುರಿಡ್ ಅಥವಾ ಗೋರಿಗಳು ಅಂತ ಕರೀತಾರಲ್ವಾ, ಅವರೇ ಇವರು. ಮುಂದೆ ಇತಿಹಾಸದಲ್ಲಿ ಗೋರಿಗಳು ಅಂತಾನೆ ಹೆಚ್ಚಿಗೆ ಪ್ರಸಿದ್ಧಿ ಪಡ್ಕೊಳ್ತಾರೆ. ಸೊ ಇವರಲ್ಲಿ ಒಬ್ಬನಾದಂತ ಅಲ್ಲಾವುದ್ದೀನ್ ಹುಸೇನ್ ಅನ್ನೋನು ಈ ಗಜನಿ ನಗರನ ಲೂಟಿ ಮಾಡಿ ಸುಟ್ಟು ಹಾಕ್ಬಿಡ್ತಾನೆ. ಆಗ ಗಜನಿಯ ಸುಲ್ತಾನ ತನ್ನ ರಾಜಧಾನಿನ ಬಿಟ್ಟು ಭಯದಿಂದ ಓಡೋಗ್ಬಿಡ್ತಾನೆ ಅವನು. ಅದಾದ ನಂತರ ಇವನು ತನ್ನ ಸಾಮ್ರಾಜ್ಯನ ವಿಸ್ತರಣೆ ಮಾಡೋದಕ್ಕೆ ಅಂತ ಹೇಳಿ ಅವನ್ ಸಹೋದರ ಆಗಿದ್ದಂತ ಮುಯಿಜ್ ಉದ್ದೀನ್ ಮೊಹಮ್ಮದ್ ಬಿನ್ ಸಾಮ್ ಅನ್ನೋನಿಗೆ ಭಾರತದ ಮೇಲೆ ಆಕ್ರಮಣ ಮಾಡೋದಕ್ಕೆ ಜವಾಬ್ದಾರಿ ವಹಿಸ್ತಾನೆ ಅವನ್ಗೆ. ಈ ಮುಯಿಜ್ ಉದ್ದೀನ್ ಮೊಹಮ್ಮದ್ ಬಿನ್ ಸಾಮ್ ಅನ್ನೋನು ಬೇರೆ ಯಾರು ಅಲ್ಲ, ಭಾರತದಲ್ಲಿ ಇಸ್ಲಾಂನ ಸ್ಥಾಪಕ ಅಂತ ಪ್ರಸಿದ್ಧಿ ಪಡ್ಕೊಂಡಿದ್ದಾನಲ್ಲ ಮೊಹಮ್ಮದ್ ಗೋರಿ, ಅವನೇ ಇವನು. ಮುಂದೆ ಮೊಹಮ್ಮದ್ ಗೋರಿ ಅಂತ ಪ್ರಸಿದ್ಧಿ ಪಡ್ಕೊಳ್ತಾನೆ. ಸೊ ಇವನು ಭಾರತದ ಮೇಲೆ ಆಕ್ರಮಣ ಮಾಡೋದಕ್ಕೆ ಶುರು ಮಾಡ್ತಾನೆ. ಅದೇ ಟೈಮ್ಗೆ ಈ ಕಡೆ ನಾಯಕಿ ದೇವಿ ಗಂಡನ ಮರಣ ಆಗಿರುತ್ತೆ. ಆಗ ತನ್ನ ಮಗ ಚಿಕ್ಕ ಹುಡುಗ ಆಗಿದ್ರಿಂದ ಆತ ಆಡಳಿತದ ಜವಾಬ್ದಾರಿನ ವಹಿಸ್ಕೊಳ್ಳೋದಕ್ಕಾಗಲ್ಲ. ಸೊ ನಾಯಕಿ ದೇವಿನೇ ಆಡಳಿತದ ಜವಾಬ್ದಾರಿನ ವಹಿಸ್ಕೊಂಡು ಆಳ್ವಿಕೆ ನಡೆಸ್ತಿರ್ತಾಳೆ. ಆಗ ಅದೇ ಟೈಮ್ಗೆ ಸರಿಯಾಗಿ ಈ ಮೊಹಮ್ಮದ್ ಗೋರಿ ಭಾರತದ ಮೇಲೆ ಆಕ್ರಮಣ ಮಾಡೋದಕ್ಕೆ ಶುರು ಮಾಡಿದಾಗ ಈ ಗುಜರಾತ್ ಪ್ರದೇಶದಲ್ಲಿ ಒಬ್ಬ ಮಹಿಳೆ ಮತ್ತೆ ಚಿಕ್ಕ ಹುಡುಗನ ಆಳ್ವಿಕೆ ನಡೀತಾ ಇದೆ ಅಂತ ವಿಷಯ ಗೊತ್ತಾಗುತ್ತೆ ಅವನ್ಗೆ. ರಾಜ ಇಲ್ಲ, ಈ ಪ್ರದೇಶನ ನಾವು ಸುಲಭವಾಗಿ ವಶಪಡಿಸ್ಕೊಳ್ಬಹುದು, ಒಬ್ಬ ಮಹಿಳೆ ಏನ್ ತಾನೇ ಪ್ರತಿರೋಧ ಮಾಡೋದಕ್ ಸಾಧ್ಯ, ತುಂಬಾ ಸುಲಭವಾಗಿ ಸೋಲಿಸಬಹುದು ಅವ್ರನ್ನ ಅಂತ ಹೇಳಿ ಮೊಹಮ್ಮದ್ ಗೋರಿ ಗುಜರಾತ್ ಮೇಲೆ ಆಕ್ರಮಣ ಮಾಡೋದಕ್ಕೆ ಮುಂದಾಗ್ತಾನೆ. ಈ ವಿಷಯ ನಾಯಕಿ ದೇವಿಗೂ ತಿಳಿಯುತ್ತೆ. ಅವರು ಆಕ್ರಮಣ ಮಾಡ್ತಾರೆ ಅಂತ ವಿಷಯ ತಿಳಿದಿದ್ರು ಕೂಡ ರಾಣಿ ನಾಯಕಿ ದೇವಿ ಧೈರ್ಯಗಿಡ್ದಿರ ಅವ್ರನ್ನ ಹೆಂಗೆ ಸೋಲಿಸ್ಬೇಕು, ಅವ್ರ ವಿರುದ್ಧ ಹೆಂಗೆ ಹೋರಾಟ ಮಾಡ್ಬೇಕು ಅನ್ನೋ ಪ್ಲಾನ್ ಮಾಡ್ತಿರ್ತಾರೆ. ಈ ಸಾಮಂತ ರಾಜರುಗಳು ಇರ್ತಾರಲ್ಲ, ಅವ್ರ ಬೆಂಬಲನ ಪಡ್ಕೊಳ್ತಾರೆ. ಆದ್ರೆ ಅಕ್ಕಪಕ್ಕದ ಕೆಲವು ರಾಜರುಗಳು ಅವ್ರಿಗೆ ಬೆಂಬಲ ಕೊಡೋದಿಲ್ಲ. ಕೆಲವರು ಸಹಾಯ ಮಾಡ್ತಾರೆ, ಕೆಲವರು ಸಹಾಯ ಮಾಡೋದಿಲ್ಲ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಈ ಗೋರಿ ಸೈನ್ಯ ತುಂಬಾ ಶಕ್ತಿಶಾಲಿ ಇರುತ್ತೆ. ಆದ್ರೆ ನಾಯಕಿ ದೇವಿ ಹತ್ರ ಇರೋ ಸೈನ್ಯ ಅಥವಾ ಅವರು ಹೊಂದಿಸಿರುವಂತ ಸೈನ್ಯ ಈ ಮೊಹಮ್ಮದ್ ಗೋರಿ ಪ್ರಬಲವಾದ ಸೈನ್ಯದ ಮುಂದೆ ಏನೇನೋ ಅಲ್ಲ, ಅದಕ್ಕೆ ಯಾವ ರೀತಿನಲ್ಲೂ ಸಾಟಿ ಇಲ್ಲ ಅಂತೇಳಿ ನಾಯಕಿ ದೇವಿಗೂ ಸಹ ಗೊತ್ತಿರುತ್ತೆ. ಆದ್ರೂ ಕೂಡ ಆಕೆ ಧೈರ್ಯಗಿಡ್ದಿರ ಒಂದು ತಂತ್ರ ರೂಪಿಸ್ತಾಳೆ.
ಇಲ್ಲಿ ತನ್ನ ಬುದ್ಧಿವಂತಿಕೆನ ಬಳಸ್ತಾಳೆ. ಈ ಗೋರಿ ಸೈನ್ಯದ ಮುಂದೆ ನಮ್ಮ ಸೈನ್ಯ ಕಡಿಮೆ ಇದೆ, ಅವ್ರ ಸೈನ್ಯದ ಮುಂದೆ ನಮ್ಮ ಸೈನ್ಯ ಏನೇನು ಅಲ್ಲ ಅಂತ ತಿಳಿದಿದ್ರು ಕೂಡ ಆಕೆ ಈ ಮೊಹಮ್ಮದ್ ಗೋರಿಗೆ ಶರಣಾಗೋದಿಲ್ಲ, ತಲೆಬಾಗೋದಿಲ್ಲ. ಆಕೆ ಅವ್ರಿಗೆ ಪ್ರತಿರೋಧ ಕೊಡ್ಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾಳೆ. ಹಾಗೇನೆ ನಾಯಕಿ ದೇವಿ ಯಾವ ರೀತಿ ಪ್ಲಾನ್ ಮಾಡಿರ್ತಾರೆ ಅಂದ್ರೆ, ಅವ್ರ ಸೈನ್ಯನ ಆಕ್ರಮಣ ಮಾಡೋದಕ್ಕೆ ಗದರಘಟ್ಟ ಅನ್ನೋ ಪ್ರದೇಶನ ಆಯ್ಕೆ ಮಾಡ್ಕೊಳ್ತಾರೆ. ಯಾಕೆ ಆ ಪ್ರದೇಶನ ಆಯ್ಕೆ ಮಾಡ್ಕೊಳ್ತಾರೆ ಅಂದ್ರೆ, ಗದರಘಟ್ಟ ಪ್ರದೇಶ ಬಂದು ಮೌಂಟ್ ಅಬು ತಪ್ಪಲಲ್ಲಿರುವಂತ ಜಾಗ. ಅದು ಒರಟಾದ ಪ್ರದೇಶ, ಬೆಟ್ಟದಲ್ಲಿ ಚಿಕ್ಕದಾಗಿರೋ ಕಣಿವೆ ದಾರಿ ಇರುತ್ತೆ ಅಷ್ಟೇ. ಮತ್ತೆ ವಿರೋಧಿಗಳಿಗೆ ಅದು ಪರಿಚಯ ಇಲ್ದಿರುವಂತ, ಗೊತ್ತಿಲ್ದಿರುವಂತ ಜಾಗ ಆಗಿರುತ್ತೆ. ಸೊ ಇವ್ರಿಗೆ ಆಕ್ರಮಣ ಮಾಡೋದಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿ ಈ ಪ್ರದೇಶನ ಆಯ್ಕೆ ಮಾಡ್ಕೊಂಡಿರ್ತಾರೆ. ನಂತರ 1178ರಲ್ಲಿ ಮೊಹಮ್ಮದ್ ಗೋರಿ ಇವ್ರ ಪ್ರದೇಶದ ಮೇಲೆ ದಾಳಿ ಮಾಡೋದಕ್ಕೆ ಅಂತ ಬರ್ತಾನೆ. ಗೋರಿ ಸೈನ್ಯ ಕಸಹರದ ಕಡೆ ಬರುತ್ತೆ. ಆಗ ರಾಣಿ ನಾಯಕಿ ದೇವಿ ತನ್ನ ಎಳೆ ಮಗನನ್ನ ಯುದ್ಧ ಭೂಮಿನಲ್ಲಿ ತನ್ನ ಜೊತೆನಲ್ಲೇ ಎತ್ಕೊಂಡು ವೈರಿಗಳ ವಿರುದ್ಧ ಆಕ್ರಮಣ ಮಾಡ್ತಾಳೆ, ಯುದ್ಧ ಮಾಡ್ತಾಳೆ. ನೋಡಿ, ತನ್ನ ಎಳೆ ಮಗನನ್ನ ಎತ್ಕೊಂಡು ಯುದ್ಧ ಮಾಡ್ತಾರೆ ಅಂದ್ರೆ ಆಕೆ ಧೈರ್ಯ, ಶೌರ್ಯ ಎಂಥದ್ದು ಅಲ್ವಾ. ಇಂಥ ಇತಿಹಾಸನ ನಮ್ಗೆ ತಿಳಿಸೋದೇ ಇಲ್ಲ. ಇಂಥ ಎಷ್ಟೋ ರಾಜರಾಣಿಯರ ವಿಷಯಗಳು ಬೆಳಕಿಗೆ ಬಂದಿರೋ ಮುಚ್ಚೋಗಿದಾವೆ ಅಂತಾನೆ ಹೇಳ್ಬೋದು. ಈ ರಾಣಿ ತನ್ನ ಮಗನನ್ನ ಜೊತೆನಲ್ಲೇ ಎತ್ಕೊಂಡು ಗೋರಿ ಸೈನ್ಯದ ವಿರುದ್ಧ ಹೋರಾಟ ಮಾಡ್ತಾಳೆ, ಯುದ್ಧ ಮಾಡ್ತಾಳೆ. ಕೊನೆಗೂ ಅವನ ಪ್ರಬಲವಾದ ಸೈನ್ಯನ ತನ್ನ ಬುದ್ಧಿವಂತಿಕೆ ಮತ್ತೆ ತಂತ್ರಗಾರಿಕೆಯನ್ನ ಬಳಸಿ ಅವನ ಸೈನ್ಯನ ಸೋಲಿಸ್ಬಿಡ್ತಾಳೆ. ಈ ಕಸಹ್ರದ ಯುದ್ಧ ಒಂದು ವಿಶಿಷ್ಟವಾದ ಯುದ್ಧ ಅಂತಾನೆ ಅನ್ಸ್ಕೊಳ್ಳುತ್ತೆ. ಒಬ್ಬ ಮಹಿಳೆ ಏನ್ ತಾನೇ ಮಾಡೋದಕ್ ಸಾಧ್ಯ ಅಂತ ದಾಳಿ ಮಾಡೋದಕ್ ಬಂದಿರೋ ಮೊಹಮ್ಮದ್ ಗೋರಿಗೆ ಈ ಸೋಲಿನಿಂದ ಸರಿಯಾದ ಗರ್ವಭಂಗ ಆಗುತ್ತೆ. ಅವನ್ಗೆ ಅವನ್ ಅನ್ಕೊಂಡಿದ್ದ ಬೇರೆ, ಅಲ್ಲಿ ನಡೆದಿದ್ದೆ ಬೇರೆ. ಕೊನೆಗೆ ನಾಯಕಿ ದೇವಿ ಪ್ರತಿರೋಧನ ನೋಡಿ ಮೊಹಮ್ಮದ್ ಗೋರಿ ನನ್ ಜೀವ ಉಳಿದ್ರೆ ಸಾಕಪ್ಪ ಅಂತ ಹೇಳಿ ತನ್ನ ಜೀವ ಉಳಿಸ್ಕೊಳ್ಳೋದಿಕ್ಕೆ ಅಂತ ಕೆಲವು ಅಂಗರಕ್ಷಕರ ಜೊತೆನಲ್ಲಿ ಕರ್ಕೊಂಡು ಯುದ್ಧ ಭೂಮಿಯಿಂದ ಜೀವ ಭಯದಿಂದ ಪಲಾಯನ ಮಾಡ್ತಾನೆ, ಹೆದರ್ಕೊಂಡು ಓಡೋಗ್ಬಿಡ್ತಾನೆ. ಈ ಯುದ್ಧದಲ್ಲಿ ಸೋತು ಓಡೋಗಿದ್ದಾದ್ಮೇಲೆ ಈ ಮೊಹಮ್ಮದ್ ಗೋರಿ ಇನ್ಯಾವತ್ತನು ಗುಜರಾತ್ ಕಡೆಗೆ ತಿರುಗು ಸಹ ನೋಡೋದಿಲ್ಲ. ಅವನು ನಾಯಕಿ ದೇವಿ ಅಂತ ಪಾಠ ಕಲಿಸಿರ್ತಾಳೆ ಅವನಿಗೆ. ಆದ್ರೆ ಇದಾದ್ಮೇಲೆ ಗುಜರಾತ್ ಬಿಟ್ಟು ಪಂಜಾಬ್ ಮೇಲೆ ಅವನ್ ಕಣ್ ಬೀಳುತ್ತೆ. ಆದ್ರೆ ಮತ್ಯಾವತ್ತನು ಗುಜರಾತ್ ಮೇಲೆ ಆಕ್ರಮಣ ಮಾಡೋದಿಲ್ಲ, ಅದನ್ನ ಆಕ್ರಮಣ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೂ ಕೂಡ ಆಗೋದಿಲ್ಲ ಅವನ್ಗೆ. ಕೊನೆವರ್ಗುನು ಅವನ್ಗದು ಅಜೇಯವಾಗಿನೇ ಉಳ್ಕೊಬಿಡುತ್ತೆ. ಹಾಗೇನೆ ಈ ಘಟನೆ ಬಗ್ಗೆ, ಯುದ್ಧದ ಬಗ್ಗೆ ಸುಮಾರು ಕಡೆಗಳಲ್ಲಿ ಉಲ್ಲೇಖ ಇದೆ. ಹಾಗೇನೆ ಇಸ್ಲಾಂ ಇತಿಹಾಸಕಾರರು ಕೂಡ ಈ ಘಟನೆಯನ್ನ ಉಲ್ಲೇಖ ಮಾಡಿದ್ದಾರೆ. ಆದ್ರೆ ಇಂಥ ಒಬ್ಬ ಧೈರ್ಯಶಾಲಿ ರಾಣಿ ಹೋರಾಟದ ಬಗ್ಗೆ ಇತಿಹಾಸಕಾರರು ಹೆಚ್ಚಿಗೆ ಒತ್ತು ನೀಡಿಲ್ಲ ಅಂತಾನೆ ಹೇಳ್ಬೋದು. ಅವ್ರ ಬಗ್ಗೆ ನಮ್ಗೆ ಹೆಚ್ಚಿನ ವಿವರಗಳು ಅಥವಾ ದಾಖಲೆಗಳೆಲ್ಲೂ ಸಿಗೋದಿಲ್ಲ. ಏನೇ ಆಗ್ಲಿ, ರಾಣಿ ನಾಯಕಿ ದೇವಿ ಶೌರ್ಯನ, ಧೈರ್ಯನ ಮೆಚ್ಚಲೇಬೇಕು. ಹಾಗೇನೆ ನಾವೆಲ್ಲರೂ ಇಂಥವ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಬಾಯ್.